ಒಕ್ಕಲಿಗ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ನಿರ್ಣಾಯಕವಾದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಒಕ್ಕಲಿಗರ ಮೀಟಿಂಗ್ ನಡೆಯಲಿದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತಗೊಳ್ಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿ.ಕೆ. ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯ ನಿನ್ನೆ ಯಾವ ಕಾರಣಕ್ಕೂ ನಾವು ಅದನ್ನ ಸ್ಟಾಪ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಇವತ್ತು ಒಕ್ಕಲಿಗರು ಸಭೆ ಸೇರ್ತಾ ಇದ್ದಾರೆ. ಬೆಂಗಳೂರಿನ ವಿಜಯನಗರದ ಒಕ್ಕಲಿಗ ಭವನದಲ್ಲಿ, ಆದಿಚುಂಚನಗಿರಿ ಮಠದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ಒಕ್ಕಲಿಗ ಮುಖಂಡರು ಡಿ.ಕೆ. ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಆ ಸಭೆ ನಡೆಯಲಿದೆ. ಸೊ ಅಲ್ಲಿ ಒಕ್ಕಲಿಗ ಮುಸ್ಲಿಂ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಏನು ಜಾತಿ ಗಣತಿಯಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿರುವಂತಹ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳ ಮೇಲೆ ಇನ್ನಷ್ಟು ಒತ್ತಡವನ್ನ ಹೇರಲಿದೆಯಾ? ಕಾದು ನೋಡೋಣ. ಒಕ್ಕಲಿಗ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ನಿರ್ಣಾಯಕವಾದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಒಕ್ಕಲಿಗರ ಮೀಟಿಂಗ್ ನಡೆಯಲಿದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತಗೊಳ್ಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿ.ಕೆ. ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯ ನಿನ್ನೆ ಯಾವ ಕಾರಣಕ್ಕೂ ನಾವು ಅದನ್ನ ಸ್ಟಾಪ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಇವತ್ತು ಒಕ್ಕಲಿಗರು ಸಭೆ ಸೇರ್ತಾ ಇದ್ದಾರೆ. ಬೆಂಗಳೂರಿನ ವಿಜಯನಗರದ ಒಕ್ಕಲಿಗ ಭವನದಲ್ಲಿ, ಆದಿಚುಂಚನಗಿರಿ ಮಠದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ಒಕ್ಕಲಿಗ ಮುಖಂಡರು ಡಿ.ಕೆ. ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಆ ಸಭೆ ನಡೆಯಲಿದೆ. ಸೊ ಅಲ್ಲಿ ಒಕ್ಕಲಿಗ ಮುಸ್ಲಿಂ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಏನು ಜಾತಿ ಗಣತಿಯಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿರುವಂತಹ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳ ಮೇಲೆ ಇನ್ನಷ್ಟು ಒತ್ತಡವನ್ನ ಹೇರಲಿದೆಯಾ? ಕಾದು ನೋಡೋಣ. ಒಕ್ಕಲಿಗ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ನಿರ್ಣಾಯಕವಾದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಒಕ್ಕಲಿಗರ ಮೀಟಿಂಗ್ ನಡೆಯಲಿದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತಗೊಳ್ಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿ.ಕೆ. ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯ ನಿನ್ನೆ ಯಾವ ಕಾರಣಕ್ಕೂ ನಾವು ಅದನ್ನ ಸ್ಟಾಪ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಇವತ್ತು ಒಕ್ಕಲಿಗರು ಸಭೆ ಸೇರ್ತಾ ಇದ್ದಾರೆ. ಬೆಂಗಳೂರಿನ ವಿಜಯನಗರದ ಒಕ್ಕಲಿಗ ಭವನದಲ್ಲಿ, ಆದಿಚುಂಚನಗಿರಿ ಮಠದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ಒಕ್ಕಲಿಗ ಮುಖಂಡರು ಡಿ.ಕೆ. ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಆ ಸಭೆ ನಡೆಯಲಿದೆ. ಸೊ ಅಲ್ಲಿ ಒಕ್ಕಲಿಗ ಮುಸ್ಲಿಂ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಏನು ಜಾತಿ ಗಣತಿಯಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿರುವಂತಹ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳ ಮೇಲೆ ಇನ್ನಷ್ಟು ಒತ್ತಡವನ್ನ ಹೇರಲಿದೆಯಾ? ಕಾದು ನೋಡೋಣ. ಒಕ್ಕಲಿಗ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ನಿರ್ಣಾಯಕವಾದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಒಕ್ಕಲಿಗರ ಮೀಟಿಂಗ್ ನಡೆಯಲಿದೆ.
ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತಗೊಳ್ಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯ ನಿನ್ನೆ ಯಾವ ಕಾರಣಕ್ಕೂ ನಾವು ಅದನ್ನ ಸ್ಟಾಪ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಇವತ್ತು ಒಕ್ಕಲಿಗರು ಸಭೆ ಸೇರ್ತಾ ಇದ್ದಾರೆ. ಬೆಂಗಳೂರಿನ ವಿಜಯನಗರದ ಒಕ್ಕಲಿಗ ಭವನದಲ್ಲಿ, ಆದಿಚುಂಚನಗಿರಿ ಮಠದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ಒಕ್ಕಲಿಗ ಮುಖಂಡರು ಡಿಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಆ ಸಭೆ ನಡೆಯಲಿದೆ. ಸೊ ಅಲ್ಲಿ ಒಕ್ಕಲಿಗ ಮುಸ್ಲಿಂ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಏನು ಜಾತಿ ಗಣತಿಯಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿರುವಂತಹ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳ ಮೇಲೆ ಇನ್ನಷ್ಟು ಒತ್ತಡವನ್ನ ಹೇರಲಿದೆಯಾ? ಕಾದು ನೋಡೋಣ. ಒಕ್ಕಲಿಗ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ನಿರ್ಣಾಯಕವಾದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಒಕ್ಕಲಿಗರ ಮೀಟಿಂಗ್ ನಡೆಯಲಿದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತಗೊಳ್ಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯ ನಿನ್ನೆ ಯಾವ ಕಾರಣಕ್ಕೂ ನಾವು ಅದನ್ನ ಸ್ಟಾಪ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಇವತ್ತು ಒಕ್ಕಲಿಗರು ಸಭೆ ಸೇರ್ತಾ ಇದ್ದಾರೆ. ಬೆಂಗಳೂರಿನ ವಿಜಯನಗರದ ಒಕ್ಕಲಿಗ ಭವನದಲ್ಲಿ, ಆದಿಚುಂಚನಗಿರಿ ಮಠದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ಒಕ್ಕಲಿಗ ಮುಖಂಡರು ಡಿಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಆ ಸಭೆ ನಡೆಯಲಿದೆ. ಸೊ ಅಲ್ಲಿ ಒಕ್ಕಲಿಗ ಮುಸ್ಲಿಂ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಏನು ಜಾತಿ ಗಣತಿಯಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿರುವಂತಹ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳ ಮೇಲೆ ಇನ್ನಷ್ಟು ಒತ್ತಡವನ್ನ ಹೇರಲಿದೆಯಾ? ಕಾದು ನೋಡೋಣ. ಒಕ್ಕಲಿಗ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ನಿರ್ಣಾಯಕವಾದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಒಕ್ಕಲಿಗರ ಮೀಟಿಂಗ್ ನಡೆಯಲಿದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತಗೊಳ್ಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯ ನಿನ್ನೆ ಯಾವ ಕಾರಣಕ್ಕೂ ನಾವು ಅದನ್ನ ಸ್ಟಾಪ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಇವತ್ತು ಒಕ್ಕಲಿಗರು ಸಭೆ ಸೇರ್ತಾ ಇದ್ದಾರೆ. ಬೆಂಗಳೂರಿನ ವಿಜಯನಗರದ ಒಕ್ಕಲಿಗ ಭವನದಲ್ಲಿ, ಆದಿಚುಂಚನಗಿರಿ ಮಠದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ಒಕ್ಕಲಿಗ ಮುಖಂಡರು ಡಿಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಆ ಸಭೆ ನಡೆಯಲಿದೆ. ಸೊ ಅಲ್ಲಿ ಒಕ್ಕಲಿಗ ಮುಸ್ಲಿಂ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಏನು ಜಾತಿ ಗಣತಿಯಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿರುವಂತಹ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳ ಮೇಲೆ ಇನ್ನಷ್ಟು ಒತ್ತಡವನ್ನ ಹೇರಲಿದೆಯಾ? ಕಾದು ನೋಡೋಣ.